ಗುಡಿಬಂಡೆಯ ಅಂಬೇಡ್ಕರ್ ವಿಗ್ರಹ ದುಸ್ಥಿತಿ ಕಂಚಿನದ ಅಥವಾ ಸಿಮೆಂಟಿನದ? ದಲಿತ ಮುಖಂಡರ ಪ್ರಶ್ನೆ. ಗುಡಿಬಂಡೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ 3 ವರ್ಷಗಳ ಹಿಂದೆ ಭವ್ಯವಾಗಿ ಸ್ಥಾಪಿಸಲಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಗ್ರಹ ಈಗ ನಿರ್ಲಕ್ಷ್ಯದಿಂದ ಹಾಳಾಗುತ್ತಿರುವುದು ಸ್ಥಳೀಯರ ಗಮನ ಸೆಳೆದಿದೆ. ವಿಗ್ರಹದ ಮೇಲಿನ ಬಣ್ಣವು ಚೂರು ಚೂರಾಗಿ ಕೆಳಗೆ ಬೀಳುತ್ತಿದ್ದು ಅಂಬೇಡ್ಕರ್ ಅವರ ಗೌರವಾನ್ವಿತ ಮುಖ ಭಾವನೆಗೂ ಹಾನಿಯಾಗಿದೆ. ವಿಗ್ರಹದ ಸುತ್ತಲೂ ಸಂರಕ್ಷಣೆ ವ್ಯವಸ್ಥೆಯ ಕೊರತೆಯೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಪಟ್ಟಣದ ಜನತೆ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಜನರು ಪ್ರಶ್ನಿಸುತ್ತಿದ್ದಾರೆ, ದೇಶದ ಸಂವಿಧಾನ ಶಿಲ್ಪಿಯ ವಿಗ್ರಹವೇ ಈ ರೀತಿ ಹಾಳಾಗಿರುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಹ ಕಾರ್ಯಕ್ರಮ ಮಾಡುತ್ತಿದ್ದ ನಾಯಕರು, ಸಂಘಗಳು ಎಲ್ಲಿದ್ದಾರೆ? ತಾಲೂಕು ಆಡಳಿತ ಹಾಗೂ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಅಂಬೇಡ್ಕರ್ ನಿರ್ಮಾಣ ಸಮಿತಿಯ ಸದಸ್ಯರೊಂದಿಗೆ ಶೀಘ್ರದಲ್ಲಿ ಸಭೆ ನಡೆಸಿ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಪಟ್ಟಣದ ಸ್ಥಳೀಯರು ಸಹ ವಿಗ್ರಹದ ಸ್ಥಿತಿಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಪ್ರತಿಕ್ರಿಯಿಸುತ್ತಾ, ಇದು ಅಂಬೇಡ್ಕರ್ ಅವರ ಗೌರವಕ್ಕೆ ಧಕ್ಕೆ ತರುತ್ತಿದೆ. ಸರ್ಕಾರ ಅಥವಾ ಸ್ಥಳೀಯ ಆಡಳಿತವು ಈ ಕಡೆ ತಕ್ಷಣ ಗಮನ ಹರಿಸಬೇಕೆಂದು ಬೇಡಿಕೊಂಡಿದ್ದಾರೆ. ಅಂಬೇಡ್ಕರ್ ವೃತ್ತ ಎಂಬ ಹೆಸರಿನ ಗೌರವ, ಮತ್ತೊಂದು ಕಡೆ ಅದರ ನಿರ್ಲಕ್ಷ್ಯ, ಇವು ಪರಸ್ಪರ ವಿರುದ್ಧದ ಚಿತ್ರಣ ನೀಡುತ್ತಿವೆ. ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತ ಸಂವಿಧಾನ ಶಿಲ್ಪಿಯ ಪ್ರತಿಮೆಯು ಪುನರ್ಬಳಕೆ, ಬಣ್ಣದ ನವೀಕರಣ, ಬೆಳಕು ವ್ಯವಸ್ಥೆ ಹಾಗೂ ಸುತ್ತಮುತ್ತಲಿನ ಸೌಂದರ್ಯೀಕರಣ ಕೆಲಸಗಳನ್ನು ತಕ್ಷಣ ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕಂಚಿನ ವಿಗ್ರಹ ಅಂತ ಹೇಳಿದ್ರು, ಆದರೆ ಇಲ್ಲಿ ನೋಡಿ, ಇಲ್ಲಿ ಕ್ರಾಚಸ್ ಆಗಿದೆ, ಇಲ್ಲಿ ಕ್ರಾಚಸ್ ಆಗಿದೆ. ಇಲ್ಲಿ ಒಂಥರ ಕಂಚಿಂದು ಅಲ್ಲ ಅಂತ ಒಂಥರ ಅನುಮಾನ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ, ಎಲ್ಲ ಒಡೆದೋಗ್ತಾ ಇದೆ ಇದೆಲ್ಲನೂ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ನೋಡಿದ್ರೆ ಈ ಕಲ್ಲರು ಕಂಚಿಂದು ಅಲ್ಲ. ಅನೇಕ ಸಂಘಟನೆಗಳ ಗಮನಕ್ಕೂ ಬಂದಿದೆ, ಬೇರೆ ಸಂಘಟನೆಗಳ ಗಮನಕ್ಕೂ ಬಂದಿದೆ. ಅವ್ರು ಯಾಕೋ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಇದು ಅಪೂರ್ಣವಾಗಿದೆ, ಯಾಕೆ ಇದು ಪೂರ್ಣಗೊಳಿಸಬಾರ್ದು ಅಂತ ಪ್ರಶ್ನೆ ಮಾಡಬೇಕಾಗಿದೆ ಎಲ್ಲ ಸಂಘಟನೆಗಳು. ಆದರೆ ಏನೋ ಎಲೆಕ್ಷನ್ ಟೈಮಲ್ಲಿ ಅದು ಇದು ಇನ್ನೊಂದು ಮತ್ತೊಂದು ಮಾಡ್ತಾರೆ, ಬೇರೆ ಟೈಮ್ನಲ್ಲಿ ಸುಮ್ಮನೆ ಆಗ್ತಾರೆ. ನಾವು ಯಾವುದೇ ಪಕ್ಷಕ್ಕಾಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ನಾವು ಪಕ್ಷದ ಒಂದು ಹಿತದೃಷ್ಟಿಯಿಂದ ನಾವು ಮಾತಾಡಬಾರ್ದು. ಟ್ರೂತ್, ಸತ್ಯ ಏನಿದೆ ಅದು ಮಾತಾಡಬೇಕು. ಗುಡಿಬಂಡೆ ಪಟ್ಟಣದಲ್ಲಿ 2022 5ನೇ ತಿಂಗಳು 23ನೇ ತಾರೀಕು ಸೋಮವಾರ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಎಲ್ಲ ಸಂಘಟನೆಗಳು, ತಾಲೂಕು ಆಡಳಿತ ಮತ್ತು ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿರುವುದಾಗಿ ತಿಳಿದು ಬಂದಿರುತ್ತದೆ. ಈ ಕುರಿತು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅಲ್ಲೇ ಅಭಿವೃದ್ಧಿಪಡಿಸ್ತಾ ಇರತಕ್ಕಂಥ ವಿಚಾರ ಮತ್ತು ಪುತ್ಥಳಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಮತ್ತು ಜಯಂತಿಯ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ಆ ಪುತ್ಥಳಿ ಇದು ಕಂಚಿನದ ಅಥವಾ POPದ ಯಾವುದು ಎನ್ನುವುದರ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇರೋದ್ರಿಂದ ಈ ಸಂಬಂಧ ಅಲ್ಲಿ ನಾವು ಇವಾಗ ಪ್ರಸ್ತುತ ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಪುತ್ಥಳಿ ಅಲ್ಲಲ್ಲಿ ಸ್ವಲ್ಪ ಪೇಂಟು ಕಿತ್ತೋಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರೋದ್ರಿಂದ ಈ ಪುತ್ಥಳಿಯ ವಿಚಾರವಾಗಿ ಚರ್ಚೆ ಮಾಡಲು ತಹಶೀಲ್ದಾರರು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾನು ಇಡೀ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯ ನಿರ್ಮಾಣದ ಸಮಿತಿಯನ್ನು ಕರೆದು ಪರಿಶೀಲನೆ ಮಾಡೋದಾಗಿ ತಿಳಿಸಿರುತ್ತಾರೆ. ಅದೇ ರೀತಿ ಪುತ್ಥಳಿಗೆ ಅವರು ಕರೆಸೋದಕ್ಕೆ ನಾವು ಪ್ರಯತ್ನ ಇದ್ದೀವಿ. ಬಟ್ ಅಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈಗ ಸದ್ಯಕ್ಕೆ ವಿಜಯವಾಡದಲ್ಲಿದ್ದಾರೆ. ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ. ಶೀಘ್ರವಾಗಿ ಅವ್ರನ್ನ ಕರೆಸ್ಬಿಟ್ಟು ಅವ್ರು ಏನಿದೆ ಅದು ಮ್ಯಾಚಸ್ ಅವ್ರು ಹೇಳ್ತೀವಿ ಆರೋಪಗಳಿದೆಯಲ್ಲ, ಸತ್ಯಕ್ಕೆ ದೂರವಾದ್ದು. ಅದು ಕಂಚಿನ ವಿಗ್ರಹನೇ ಪಾಲಿಷ್ ಮಾಡಬೇಕಂತ ಹೇಳಿದ್ರು 2 ವರ್ಷದ ನಂತರ. ಅವ್ರು ಸಿಗ್ತಾ ಇಲ್ಲ ಟೆಕ್ನಿಷಿಯನ್ನು, ಕರೆಸ್ಬಿಟ್ಟು ಅದನ್ನು ಮಾಡ್ತೀವಿ. ಜೊತೆಗೆ ಇನ್ನೇನಾದರೂ ಅವ್ರಿಗೆ ಇನ್ನೂ ಕ್ಲಾರಿಟಿ ಬೇಕಂದರೆ ಏನೇನು ನಾವು ಎಲ್ಲ ಸಂಘಟನೆಗಳು ಇದ್ದೀವಿ, ಇನ್ನೊಂದು ಸಾರಿ ಬೇಕಾದ್ರೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಬಟ್ ಬೇರೆ ಜನ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಹಿಂದೇನೇ ವಿಚಾರ ಇದ್ರೂ ಬಾಬಾ ಸಾಹೇಬ್ರದಿಗೆ ಅಲ್ಲಿ ವಿಗ್ರಹಕ್ಕೆ ಅವಮಾನ ಆಗಿದೆ ಅಂತ ನೀವು ಅನ್ನಿಸ್ತಾ ಇದ್ದೀರಿ. ಇವತ್ತು ಸಂವಿಧಾನಕ್ಕೆ ಬುಡಕ್ಕೆ ಬಂದಿದ್ದ ಶಕ್ತಿಗಳು ಬೆಳೀತಾ ಇದೆ. ಅದರ ವಿರುದ್ಧ ನಿಂತ್ಕೋಬೇಕು ನೀವು.
ಒಂದು ನಾವು ವಿಗ್ರಹ ಇಟ್ಟಿದ ತಕ್ಷಣ ನಮಗೆ ವಿಮೋಚನೆ ಆಗುತ್ತೆ ಅನ್ನೋದು ಕೂಡ ತಪ್ಪು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಅದರಲ್ಲಿ ಆಗಿರ್ತಕ್ಕಂಥ ಲೋಪಗಳನ್ನ ಶೀಘ್ರದಲ್ಲೇ ನಾವು ಸರಿಪಡಿಸೋಕ್ಕೆ ರೆಡಿ ಇದ್ದೀವಿ ನಾವು. ಬೇರೆ ಸಂಘಟನೆಗಳು ಇದ್ದಾರೆ, ಬೇರೆ ರಾಜಕೀಯ ಪಕ್ಷಗಳು ಇದ್ದಾರೆ, ಎಲ್ಲರೂ ಸೇರಿಸ್ಕೊಂಡು ಇನ್ನೊಂದು ಸಾರಿ ಶಾಸಕ ಗ್ರಾಮಕ್ಕೆ ತರ್ತೀವಿ ಈಗಾಗಲೇ ಹೇಳಿದ್ದೀವಿ ಸಹ. ಮತ್ತೊಂದು ಏನಾಗುತ್ತೆ ಖರ್ಚು ವೆಚ್ಚ ಆಗುತ್ತೆ ಕೂಡ ಶೀಘ್ರವಾಗಿ ಕ್ರಮ ವಹಿಸೋದಕ್ಕೆ ನಾವು ಕೂಡ ಮುಂದೆ ಇದ್ದೀವಿ. ಅದು ಥ್ಯಾಂಕ್ ಯು ಸರ್. ಈಗ ಅದೆಲ್ಲ ಪಾಯಿಂಟ್ ಉದುರೋಗ್ತಿದೆ, ಆದರೂ ನೋಡಿಕೊಂಡು ಹೇಗಿದ್ದೀರಾ? ಈಗ ಅವ್ರಿಗೂ ಬೆಂಬಲದಿಂದ ನಾವೆಲ್ಲ ಸಂಘಟನೆ ಮಾಡ್ಕೊಂಡಿದ್ದೀವಿ. ಸುಮಾರು ಗುಡ್ಬಂಡೆಯಲ್ಲಿ ಸುಮಾರು ಇದೆ, ಯಾಕೆ ಮುಂದೆ ಬರ್ತಿಲ್ಲ? ಇಲ್ಲ, ಎಲ್ಲರೂ ಇದ್ದಾರೆ. ಬಟ್ ನಾನು ಹೇಳಿದ ಅದ್ರ ಮಾಡಿಕೊಟ್ಟಂಥ ಟೆಕ್ನಿಕಲ್ ಯಾರಿದ್ದಾರೆ ಅವ್ರು ಬಂದು ವಿಜಯವಾಡ ಕೊಂಡೋಗಿದ್ದಾರೆ. ಇಲ್ಲ ಅಲ್ಲಿ ನಾನು ಅವ್ರಿಗೆ ಕಾಂಟ್ರಾಕ್ಟ್ ಅವರು ಯಾರಿದ್ದಾರೆ ಓನರ್ಗೆ ಕೂಡ ಮಾತಾಡಿದ್ವಿ. ನಾನು ಅವರನ್ನು ಎಲ್ಲ ಹೋಗಿ ಯಾರು ಹೋಗಿದ್ವಿ, ಮಾತಾಡಿದ್ದೀವಿ. ಶೀಘ್ರ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.